ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಚಳಿಯ ಹೊಡೆತ ಮುಂದುವರೆದಿದೆ. ಶೀತಗಾಳಿಗೆ ಜನರು ಪತರುಗುಟ್ಟಿದ್ದಾರೆ. ಇನ್ನಷ್ಟು ದಿನ ಇದೇ ಚಳಿ ವಾತಾವರಣ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮನೆ ಒಳಗೂ ಬೆಚ್ಚನೆ ಕೂರಂಗಿಲ್ಲ, ಆಚೆನೂ ಹೋಗಂಗಿಲ್ಲ. ಶೀತಗಾಳಿಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ಜನ ತಂಡ ಹೊಡೆದಿದ್ದಾರೆ. ಏರ್ಪೋರ್ಟ್ನಲ್ಲಿಂದು 13.2 ಡಿಗ್ರಿ ಉಷ್ಣಾಂಶ ದಾಖಲು. ಮುಂದಿನ 2 ದಿನ ಮಂಜಿನ ವಾತಾವರಣ ಸಾಧ್ಯತೆ. ಚಳಿಗೆ ಸಿಟಿ ಜನ ಹೈರಾಣಾಗಿ ಹೋಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಇಂದು ಬೆಳಗ್ಗೆ ಕನಿಷ್ಠ ತಾಪಮಾನ 14.7 ಡಿಗ್ರಿಗೆ ಕುಸಿದಿತ್ತು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 13.2 ಡಿಗ್ರಿ ದಾಖಲಾಗಿದೆ. ಇನ್ನು ಮುಂದಿನ 5 ದಿನ ಚಳಿ ಮತ್ತಷ್ಟು ಹೆಚ್ಚಲಿದೆ. ಕನಿಷ್ಠ ತಾಪಮಾನ 14ರಿಂದ 15 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುವ ಸಂಭವ ಇದೆ. ಅಲ್ಲದೆ ಉತ್ತರ ಒಳನಾಡಿನಲ್ಲಿ 8ರಿಂದ 10 ಡಿಗ್ರಿ ಸೆಲ್ಸಿಯಸ್ ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ 11ರಿಂದ 12 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆ ಇದೆ. ಒಂದು ವಾರದಾಗ ಒಂದು ಒಣ ಹವೆ ಇರುತ್ತೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಟೆಂಪರೇಚರ್ 8ರಿಂದ 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 11ರಿಂದ 12 ಡಿಗ್ರಿ ಸೆಂಟಿಗ್ರೇಡ್. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿವಸದೊಳಗೆ 14ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇರ್ತೈತಿ. ಅದು ಮಂಜೆಲ್ಲ ಬೀಳ್ತೈತಿ. ಹವಾಮಾನ ಇಲಾಖೆಯ ಪ್ರಕಾರ ಇನ್ನೆರಡು ದಿನ ದಟ್ಟ ಮಂಜು ಆವರಿಸುವ ಸಾಧ್ಯತೆ ಇದೆ. ಜನರು ಚಳಿಯ ಹೊಡೆತಕ್ಕೆ ನಲುಗುತ್ತಿದ್ದು ಬೆಳಗಿನ ಜಾವ ಈಚೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ನಾವು ಸೀನಿಯರ್ಸ್ಗೆಲ್ಲ ತುಂಬ ತೊಂದರೆ ಆಗುತ್ತೆ. ಕೈಕಾಲೆಲ್ಲ ನಡುಗುತ್ತೆ. ಕೋಲ್ಡ್ ಆಗಿ ಒಂದು ವಾರ ಮೆಡಿಸಿನ್ ಎಲ್ಲ ತಗೋಬೇಕಾಗಿತ್ತು. ತುಂಬ ಕವರ್ ಮಾಡಿಕೊಂಡು ಕೇರ್ಫುಲ್ಲಾಗಿ ರಾತ್ರಿ ಆಗೋಕೊಳಗೆ ನಾವು ಮನೆಯಲ್ಲಿರ್ತೀವಿ, ಎಲ್ಲೂ ಆಚೆ ಹೋಗೋದಿಲ್ಲ. ಚೇಂಜ್ ಆಗ್ತಾ ಇದೆ ಅಲ್ವಾ ವೆದರ್, ಅದಕ್ಕೆ ಬಾಡಿನಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅದು ತುಂಬ ಕೋಲ್ಡ್ ಇದೆ, ಮತ್ತೆ ಬಿಸಿಲಿದೆ, ಅದಕ್ಕೆ ಮನೆಯಲ್ಲಿ ಆಚೆ ಬರೋಕ್ಕಾಗ್ತಾ ಇಲ್ಲ. ಬೆಂಗಳೂರು ಮಾತ್ರವಲ್ಲ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿಯೂ ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಶೀತ ವಾತಾವರಣದ ಹಿನ್ನೆಲೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಹವಾಮಾನ ಇಲಾಖೆ ಸಲಹೆ ನೀಡಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಮಾದಾವರ ತುಮಕೂರುವರೆಗೆ ಮೆಟ್ರೋ ವಿಸ್ತರಣೆಗೆ ಡಿಪಿಆರ್ ತಯಾರಿಸಲು ಆರ್ವಿ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಕಂಪನಿ ಟೆಂಡರ್ ಪಡೆದುಕೊಂಡಿದೆ. ಮಾದಾವರದಿಂದ ತುಮಕೂರುವರೆಗಿನ 59.60 ಕಿಲೋಮೀಟರ್ ಮಾರ್ಗದ ಡಿಪಿಆರ್ ತಯಾರಿಸಲು 1.26 ಕೋಟಿ ರೂಪಾಯಿಗೆ ಟೆಂಡರ್ ನೀಡಲಾಗಿದೆ. ಡಿಪಿಆರ್ ಅನ್ನ ಕೇಂದ್ರದ ಅನುಮೋದನೆಗೆ ಕಳುಹಿಸಲಾಗುತ್ತೆ. ಆಗ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ. ರೈಲ್ವೆ ಪ್ರಯಾಣಿಕರಿಗೆ ಶಾಕ್ ತಟ್ಟಿದೆ. ಡಿಸೆಂಬರ್ 26ರಿಂದ ರೈಲ್ವೆ ಟಿಕೆಟ್ ದರ ಏರಿಕೆ ಮಾಡಿ ಕೇಂದ್ರ ಆದೇಶಿಸಿದೆ. ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಮಾಡಿದೆ. ಎಕ್ಸ್ಪ್ರೆಸ್, ಎಸಿ ಹಾಗೂ ನಾನ್ ಎಸಿ ರೈಲ್ವೆಗಳಿಗೆ ಇದು ಅನ್ವಯವಾಗಲಿದೆ. ಕಳೆದ ಜುಲೈನಲ್ಲೂ ರೈಲು ಪ್ರಯಾಣದ ದರ ಏರಿಕೆ ಮಾಡಲಾಗಿತ್ತು. ಇದೀಗ ಮತ್ತೆ ಟಿಕೆಟ್ ದರ ಏರಿಸಿ ರೈಲ್ವೆ ಇಲಾಖೆ ಆದೇಶಿಸಿದೆ. ಇದರ ಅನ್ವಯ ನಾನ್ ಎಸಿ ಕೋಚ್ನಲ್ಲಿ 500 ಕಿಲೋಮೀಟರ್ ದೂರದವರೆಗೂ ಪ್ರಯಾಣಿಸುವ ಪ್ರಯಾಣಿಕರು 10 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತೆ. ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಳ್ಳ ಮತದಾನ ಮಾಡಲು ಬಂದ ವ್ಯಕ್ತಿ ಸಿಕ್ಕಿಬಿದ್ದ ಘಟನೆ ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿಯಲ್ಲಿ ನಡೆದಿದೆ. ಬೇಗೂರಿನ ಕುಮಾರ್ ಹೆಸರಿನ ವ್ಯಕ್ತಿಯನ್ನ ಖಾಕಿ ವಶಕ್ಕೆ ಒಪ್ಪಿಸಲಾಗಿದೆ. ಮತಗಟ್ಟೆ ಸಂಖ್ಯೆ 17ರಲ್ಲಿ ದಾಖಲಾತಿ ಪರಿಶೀಲನೆ ವೇಳೆ ನಕಲಿ ಮತದಾರ ಲಾಕ್ ಆಗಿದ್ದಾನೆ. ತನ್ನ ಹೆಸರಿನಲ್ಲಿ ಬೇರೊಬ್ಬ ಮತದಾನ ಮಾಡಿದ್ರಿಂದ ಯುವಕನಿಗೆ ಶಾಕ್ ಆಗಿದೆ. ಮಲ್ಲೇಶ್ವರಂ ಬಳಿಯ ಶ್ರೀರಾಂಪುರ ಮೆಟ್ರೋ ನಿಲ್ದಾಣ ಸಮೀಪದ ಮೇಲ್ಸೇತುವೆಯ ಮೇಲ್ಚಾವಣಿ ಸುಮಾರು ಕಡೆ ಕಳಚಿ ಬೀಳ್ತಿದೆ. 70 ವರ್ಷದ ಹಿಂದೆ ನಿರ್ಮಾಣವಾದ ಫ್ಲೈಓವರ್ ಶಿಥಿಲಾವಸ್ಥೆಯಲ್ಲಿದೆ. ಇದರಿಂದ ಮೇಲ್ಸೇತುವೆ ಕೆಳಗೆ ಓಡಾಡುವ ಜನ ಆತಂಕದಲ್ಲಿದ್ದಾರೆ. ಅಧಿಕಾರಿಗಳು ಇದನ್ನ ಗಟ್ಟಿಗೊಳಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಂಬಿಗಳೆಲ್ಲ ಉದುರೋಗಿದೆ. ಅದು ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅದು ಪೂರ್ತಿ ಟೆಸ್ಟ್ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಇದು ಮಾಡಿದ್ರೆ ಒಳ್ಳೆಯದು ಅನ್ನಿಸ್ತದೆ. ಯಾಕಂದರೆ ದಿನ ಸಾವಿರಾರು ಗಾಡಿಗಳು ಓಡಾಡ್ತದೆ.